ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ನಾನು 20 ಷೇರುಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಯಾವ ಷೇರುಗಳು ಯಾಕೆ ಕವರ್ ಮಾಡ್ತಿದ್ದೀನಿ, ಅದರ ಹಿಂದಿನ ಕಾರಣ ಏನು, ಹಾಗೆ ಅಲ್ಲಿರುವಂತಹ ರಿಸ್ಕ್ ಏನು, ಆಸ್ ಎ ಇನ್ವೆಸ್ಟರ್ಸ್ ನಾವೇನ್ ಮಾಡಬೇಕು, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಬಟ್ ನೆನಪಿರ್ಲಿ, ಬ್ಲೈಂಡ್ಲಿ ಕಾಪಿ ಮಾಡಕ್ ಹೋಗ್ಬೇಡಿ. ಡೂ ಯುವರ್ ಹೋಮ್ ವರ್ಕ್. ಷೇರುಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇವತ್ತಿನ ಟಾಪಿಕ್ ಬಂದು FIIs, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, FIIs ಆಲ್ಮೋಸ್ಟ್ ಲಾಸ್ಟ್ 2.5 years ಇಂದ ಕಂಟಿನ್ಯೂಸ್ ಆಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ನೀವು ಇಲ್ಲಿ ನೋಡಬಹುದು ಕೆಲವು ತಿಂಗಳ ಡೇಟಾ. ಜೂನ್ ಅಲ್ಲಿ 49,000 ಕೋಟಿ, ಮೇ ನಲ್ಲಿ 55,963 ಕೋಟಿ, ಏಪ್ರಿಲ್ ಅಲ್ಲಿ 70,000 ಕೋಟಿ, ಮಾರ್ಚ್ ಅಲ್ಲಂತೂ 1,22,000 ಕೋಟಿ, ಫೆಬ್ರವರಿಯಲ್ಲಿ 6,000 ಕೋಟಿ, ಜನವರಿಯಲ್ಲಿ 41,000 ಕೋಟಿ. ಈ ರೀತಿ ಭರ್ಜರಿಯಾಗಿ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಅದರಲ್ಲೂ 2024 ಕೂಡ ಈ ಸೆಲ್ಲಿಂಗ್ ಆಗ್ತಾನೆ ಇದೆ, 23-24 ಕೂಡ. ಇಂಥ ಸಂದರ್ಭದಲ್ಲೂ ಕೂಡ ಅವರು ಹಲವು ಸಲ ಹಲವು ಕಂಪನಿಗಳನ್ನ ಬೈ ಮಾಡಿರೋ ಬಗ್ಗೆ ಸುದ್ದಿಗಳನ್ನ ನಾನು ಕೂಡ ಕವರ್ ಮಾಡ್ತಾನೆ ಇರ್ತೀನಿ, ಹಿಂದೆನೂ ಕೂಡ ಮಾಡಿದ್ದೀನಿ. ಸೊ ಇವತ್ತು ಕೂಡ ಎಸ್ಪೆಷಲಿ ಇತ್ತೀಚೆಗೆ ಅಂದ್ರೆ Q1 ನಲ್ಲಿ FIIs ಗಳು ತಗೊಂಡಿರೋ ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಬಟ್ ನೆನಪಿರ್ಲಿ, FIIs ತಗೊಂಡ್ರು ಅಂತ ನಾವು ತಗೊಳ್ಳೋದಲ್ಲ. ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ನಾವು ನಮ್ಮ ಸ್ಟಡೀಸ್ ಮಾಡ್ಬೇಕು. ಓಕೆ, ಅವರು ತಗೊಂಡಿದ್ದಾರೆ, ಅವು ಯಾವ ಅಂತ ನೋಡ್ಕೊಳ್ತೀವಿ. ಈಗಾಗಲೇ ಇಲ್ಲಿ ಕವರ್ ಮಾಡುವಂತ ಯಾವ್ದಾದ್ರು ಕಂಪನಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿದ್ರೆ ಖುಷಿ ಪಡ್ತೀವಿ, ನಮ್ಮ ಬೆನ್ನನ್ನ ನಾವೇ ಕೂಡ ತಟ್ಕೊಳ್ಬಹುದು. ಇನ್ ಕೇಸ್ ಇಲ್ವಾ, ನೀವೇನಾದ್ರೂ ಈಗಾಗಲೇ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ರ ಅವಾಗ್ಲೂ ಕೂಡ ಖುಷಿ ಪಡ್ಬೋದು, ಯಾಕಂದ್ರೆ ಆ ಕಂಪನಿಯನ್ನ ಫರ್ದರ್ ಸ್ಟಡಿ ಮಾಡಕ್ಕೆ. ಇನ್ ಕೇಸ್ ಇಲ್ವಾ, ವಾಚ್ ಲಿಸ್ಟ್ ಅಲ್ಲೂ ಇಲ್ಲ, ನಮ್ಮ ಹತ್ರನೂ ಇಲ್ಲ ಅಂದ್ರೆ ಇಟ್ಸ್ ಓಕೆ, ಇಲ್ಲಿಂದ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದ್ರಾಯ್ತು. ಅಲ್ಲೇನಾದ್ರೂ ನಮಗೂ ಪಾಸಿಟಿವ್ಸ್ ಕಾಣುತ್ತಾ, ನೆಗೆಟಿವ್ಸ್ ಕಾಣುತ್ತಾ, ಅದ್ರ ಮೇಲೆ ನಾವು ನಿರ್ಧಾರವನ್ನ ಮಾಡಬೇಕಾಗತ್ತೆ. ಸೊ FIIs ತಗೊಂಡ್ರು ಅಥವಾ ಅವರು ಮಾರಾಟ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾವು ಒಂದು ಶೇರ್ ಅನ್ನ ತಗೊಳ್ಳೋದು, ಮಾರಾಟ ಮಾಡೋದು ಅಷ್ಟು ಸೂಕ್ತ ಆಗೋದಿಲ್ಲ. ಯಾಕಂದ್ರೆ ಇವರು ತಗೊಳ್ತಿದ್ದಾರೆ, ಯಾರಿಗ್ ಗೊತ್ತು, ಈ ಡೇಟಾ ರಿಲೀಸ್ ಆಗುವಷ್ಟರಲ್ಲಿ ಮಾರಾಟನೂ ಕೂಡ ಮಾಡಿರ್ಬೋದು. ಯಾಕಂದ್ರೆ ಇವೆಲ್ಲ ಲೇಟ್ ಆಗಿ ರಿಲೀಸ್ ಆಗುವಂತ ಡೇಟಾಗಳು, ಇಮಿಡಿಯೇಟ್ಲಿ ಬರುವಂತವಲ್ಲ. ಇಮಿಡಿಯೇಟ್ಲಿ ಅಂದ್ರೆ 1 or 2 days ಡಿಲೇ ಆಗುವಂತ ಡೇಟಾಗಳು ಇದಾವೆ, ಕೆಲವೊಂದು ಸೋರ್ಸಸ್ ಇದೆ. ಬಟ್ ಆ ಸೋರ್ಸಸ್ ನಾವು ತಗೊಳ್ಬೇಕಂದ್ರೆ 2-3 ಲಕ್ಷ ರೂಪಾಯಿ ಸಬ್ಸ್ಕ್ರಿಪ್ಷನ್ ಫೀಸ್ ಕೊಡಬೇಕು. ಸಣ್ಣ ಇನ್ವೆಸ್ಟರ್ಸ್ ಅವೆಲ್ಲ ಆಗುತ್ತಾ? ಆಗೋದಿಲ್ಲ. ಹಾಗಾಗಿ ಇದು ಸ್ವಲ್ಪ ಲೇಟ್ ಆಗಿನೇ ಬರೋದು, ಲೇಟ್ ಆಗಿನೇ ಗೊತ್ತಾಗೋದು ಕೂಡ. ಹಾಗಾದ್ರೆ ಯಾವೆಲ್ಲ ಷೇರುಗಳಲ್ಲಿ ಇವರು ತಮ್ಮ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಹಾಗೆ ನಾನು ರಿಪೀಟ್ ಮಾಡ್ತೀನಿ, ಕಾಪಿ ಮಾಡಕ್ ಹೋಗ್ಬೇಡಿ, ಬಟ್ ಸ್ಟಡಿ ಮಾಡೋದಕ್ಕೆ ಒಳ್ಳೆ ಸೋರ್ಸ್. ಹಾಗಾದ್ರೆ ಮೊದಲನೇದಾಗಿ FIIs ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿರುವಂತ ಸ್ಮಾಲ್ ಕ್ಯಾಪ್ ಕಂಪನಿಗಳ ಲಿಸ್ಟ್ ಅಲ್ಲಿ HFCL ಇದೆ. ನೀವು ಇಲ್ಲಿ ನೋಡಬಹುದು, ಮಾರ್ಚ್ ಅಲ್ಲಿ 7.08% ಹೋಲ್ಡಿಂಗ್ ಇತ್ತು, ಅದು ಜೂನ್ ಗೆ 15.74% ಗೆ ಬಂದಿದೆ. ಆಲ್ಮೋಸ್ಟ್ ಮೋರ್ ದೆನ್ 8% ಸ್ಟೇಕ್ ಅನ್ನ ಇವರು ತಗೊಂಡಿದ್ದಾರೆ. ಬಟ್ HFCL ನಿಮ್ಗೆ ಗೊತ್ತಿದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ. ಇಲ್ಲಿ ಜಸ್ಟ್ FIIs ಕಡೆ ಕಾನ್ಸಂಟ್ರೇಷನ್ ಮಾಡಿ, ಯಾಕಂದ್ರೆ DIS ಕೆಲವು ಕಡೆ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಕೆಲವು ಕಡೆ ಕಡಿಮೆ ಮಾಡ್ಕೊಂಡಿದ್ದಾರೆ. ಓನ್ಲಿ ಫೋಕಸ್ ಆನ್ FIIs. HFCL ಮೊದಲನೇ ಕಂಪನಿ ಆಗಿತ್ತು, ಮೋರ್ ದೆನ್ 8% ಸ್ಟೇಕ್ ಅನ್ನ ಇವರು ಜಾಸ್ತಿ ಮಾಡ್ಕೊಂಡಿದ್ದಾರೆ HFCL ಅಲ್ಲಿ. ಎರಡನೇ ಕಂಪನಿ ವೆಲ್ಸ್ಪನ್ ಕಾರ್ಪ್, ಇಲ್ಲಿ ನೋಡಬಹುದು 11.23% ಹೋಲ್ಡಿಂಗ್ ಇತ್ತು ಮಾರ್ಚ್ 2026 ಅಲ್ಲಿ, ಜೂನ್ ಅಲ್ಲಿ 14.61 ಆಗಿದೆ. ಇಲ್ಲೂ ಕೂಡ ಮೋರ್ ದೆನ್ 3% ಸ್ಟೇಕ್ ಅನ್ನ ಇವರು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಎರಡನೇ ಕಂಪನಿ ವೆಲ್ಸ್ಪನ್ ಕಾರ್ಪೊರೇಷನ್ ಲಿಮಿಟೆಡ್. ಇನ್ನು ಮೂರನೇ ಕಂಪನಿ ಕ್ಯಾಪ್ರಿ ಗ್ಲೋಬಲ್ ಕ್ಯಾಪಿಟಲ್ ಲಿಮಿಟೆಡ್. ಇಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್. FIIs ಮಾರ್ಚ್ 2026 ಅಲ್ಲಿ 5.62% ಹೋಲ್ಡಿಂಗ್ ಅನ್ನ ಇಟ್ಕೊಂಡಿದ್ರು, ಈಗ 8.21% ಹೋಲ್ಡಿಂಗ್ ಹೋಗಿದೆ. ಇಲ್ಲೂ ಕೂಡ ಡಿಸೆಂಟ್ ಇನ್ಕ್ರೀಸ್ ಅನ್ನ ಮಾಡ್ಕೊಂಡಿದ್ದಾರೆ FIIs ಕ್ಯಾಪ್ರಿ ಗ್ಲೋಬಲ್ ಅಲ್ಲೂ ಕೂಡ. ಇನ್ನು ನೆಕ್ಸ್ಟ್ ನಾಲ್ಕನೇ ಕಂಪನಿಗೆ ಬರೋದಾದ್ರೆ ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್. ಇಲ್ಲಿ ನೋಡಬಹುದು 12.59% ಇಂದ 14.98% ಗೆ ಜಂಪ್ ಆಗಿದೆ FIIs ಹೋಲ್ಡಿಂಗ್ ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಅಲ್ಲಿ. ನಂತರ ಐದನೇ ಕಂಪನಿ ಗ್ರಾನ್ಯೂಲ್ಸ್ ಇಂಡಿಯಾ ಲಿಮಿಟೆಡ್, 15.31 ಇಂದ 17.5% ಗೆ ಜೂನ್ ಕ್ವಾರ್ಟರ್ ಅಲ್ಲಿ ರೈಸ್ ಆಗಿದೆ ಗ್ರಾನ್ಯೂಲ್ಸ್ ಇಂಡಿಯಾದಲ್ಲಿ FIIs ಹೋಲ್ಡಿಂಗ್. ನಂತರ ಅಕ್ಯುಟಾಸ್ ಕೆಮಿಕಲ್ಸ್ 19.48% ಇಂದ 21.61% ಗೆ ರೈಸ್ ಆಗಿದೆ ಮಾರ್ಚ್ ಟು ಜೂನ್ ಕಂಪೇರ್ ಮಾಡಿದ್ರೆ ಅಕ್ಯುಟಾಸ್ ಕೆಮಿಕಲ್ಸ್ ಅಲ್ಲಿ FIIs ಹೋಲ್ಡಿಂಗ್. ಇನ್ನು ಮುಂದುವರಿಯುವ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಹಾಗೆ ನಿನ್ನೆ ನಮ್ಮ ವೆಲ್ತೋರಿಯಾ ಚಾನಲ್ ಅಲ್ಲಿ ಒಂದು ಹೊಸ ವಿಡಿಯೋ ಬಂದಿದೆ. ಇನ್ ಕೇಸ್ ನೀವೇನಾದ್ರೂ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಇದರ ಲಿಂಕ್ ಅನ್ನು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಮಿಸ್ ಮಾಡದೆ ನೋಡಿ. ಇನ್ವೆಸ್ಟರ್ಸ್ ಗೆ ಬೇಕಾಗಿರುವಂತ ಒಂದು ಒಳ್ಳೆ ವಿಷಯವನ್ನ ಆ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ. ಒಂದ್ಸಲ ನೋಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ಕಂಪನಿಗೆ ನಾವು ಬರೋದಾದ್ರೆ ಕ್ರಾಫ್ಟ್ಸ್ಮನ್ ಆಟೋಮೇಷನ್, ಆಟೋ ಎನ್ಸಿಲರೀಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ.
ನೋಡಬಹುದು 15.19% ಇಂದ 17.28% ಜಂಪ್ ಆಗಿದೆ FIS ಹೋಲ್ಡಿಂಗ್ ಜೂನ್ ಕ್ವಾರ್ಟರ್ಲಿ. ನಂತರ ನೊವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಇಲ್ಲಿ ಕೂಡ ನೋಡಬಹುದು ಮಾರ್ಚ್ ಅಲ್ಲಿ 16.94 ಇದ್ದದ್ದು 19% ಜಂಪ್ ಆಗಿದೆ ಜೂನ್ ಅಲ್ಲಿ. ಇಲ್ಲಿ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು FIS ಹೋಲ್ಡಿಂಗ್ ಅಲ್ಲಿ. ಪ್ರೀಮಿಯರ್ ಎನರ್ಜೀಸ್ ಕೂಡ ಇದೆ ಈ ಲಿಸ್ಟ್ ಅಲ್ಲಿ ನೋಡಬಹುದು 5.72 ಇದ್ದದ್ದು 7.92% ಜಂಪ್ ಆಗಿದೆ FIS ಹೋಲ್ಡಿಂಗ್ ಪ್ರೀಮಿಯರ್ ಎನರ್ಜೀಸ್ ಅಲ್ಲಿ ಜೂನ್ ಕ್ವಾರ್ಟರ್ ಅಲ್ಲಿ. ನಂತರ ಅಪ್ಪರ್ ಇಂಡಸ್ಟ್ರೀಸ್ ಇದು ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು 9.38% ಇತ್ತು ಮಾರ್ಚ್ ಅಲ್ಲಿ. ಜೂನ್ ಅಲ್ಲಿ ಅದು 10.76% ಆಗಿದೆ. ಇಲ್ಲೂ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ FIS ಹೋಲ್ಡಿಂಗ್ ಅಲ್ಲಿ ಅಪ್ಪರ್ ಇಂಡಸ್ಟ್ರೀಸ್ ಅಲ್ಲೂ ಕೂಡ. ನಂತರ E2E ನೆಟ್ವರ್ಕ್ಸ್ ನೋಡಬಹುದು ಈ ಕಂಪನಿಯಲ್ಲಿ 0.91% ಸ್ಟೇಕ್ ಇತ್ತು, ಅಲ್ಲಿಂದ 1.27% ಗೆ ಜಂಪ್ ಆಗಿದೆ. ಬಟ್ ಇಂದಿನ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು 3.82 ಈ ರೀತಿ ಇತ್ತು, ಮತ್ತೆ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಕಡಿಮೆ ಆಯ್ತು, ಈಗ ಜಾಸ್ತಿ ಆಗಿದೆ. ಸೊ ಈ ರೀತಿ ಇರುತ್ತೆ ಕೆಲವು ಸಲ. ಹಾಗಾಗಿ ನಾವು ಯಾರನ್ನು ಸುಮ್ಮನೆ ಫಾಲೋ ಮಾಡಕ್ ಹೋಗ್ಬಾರ್ದು. ಬಟ್ ನಾವು ಆ ಕಂಪನಿಗಳನ್ನ ಸ್ಟಡಿ ಮಾಡಿದಾಗ ನಮ್ಗೆ ಏನಾದ್ರೂ ಅಲ್ಲಿ ಒಳ್ಳೆ ಲಕ್ಷಣಗಳು ಕಂಡು ಬಂದ್ರೆ ಖಂಡಿತ ಅದು ನಮ್ಗೆ ಒಂದಷ್ಟು ಹೊಸ ವಿಷಯವನ್ನ ತಿಳಿಸುತ್ತೆ, ಜೊತೆಗೆ ಹೊಸ ಅವಕಾಶಗಳನ್ನು ಕೂಡ ಕೊಡಬಹುದು. ಹಾಗಾಗಿ ಸ್ಟಡಿ ಮಾಡೋದಕ್ಕೆ ಖಂಡಿತ ಇದು ಅಡ್ಡಿ ಆಗಬಾರದು. ಗೋದಾವರಿ ಪವರ್ ಅಂಡ್ ಇಸ್ಪತ್ ಲಿಮಿಟೆಡ್ ಇಲ್ಲಿ ನೋಡಬಹುದು 5.94 ಇಂದ 6% ಗೆ ಜಂಪ್ ಆಗಿದೆ. ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡ್ಕೊಂಡಿದ್ದಾರೆ ಗೋದಾವರಿ ಇಸ್ಪತ್ ಅಲ್ಲಿ FIS ತಮ್ಮ ಹೋಲ್ಡಿಂಗ್ ಅನ್ನ. ನಂತರ ಸಿರ್ಮಾ SGS ಟೆಕ್ನಾಲಜಿ 6.6% ಇತ್ತು ಮಾರ್ಚ್ ಅಲ್ಲಿ ನೋಡಬಹುದು, ಜೂನ್ ಅಲ್ಲಿ 7.51% ಆಗಿದೆ. ಎಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ ನಿಯರ್ಲಿ 1% ಸ್ಟೇಕ್ ಅನ್ನ FIS ಸಿರ್ಮಾ SGS ಅಲ್ಲಿ ತಗೊಂಡಿದ್ದಾರೆ ಜೂನ್ ಕ್ವಾರ್ಟರ್ ಅಲ್ಲಿ. ನಂತರ ಕಿರ್ಲೋಸ್ಕರ್ ಆಯಿಲ್ ಎಂಜಿನ್ಸ್ ಕೂಡ ಇದೆ ನೋಡಬಹುದು, ಇಲ್ಲಿ 10.79 ಇಂದ 11.33% ಗೆ ಹೋಗಿದೆ ಈಗ ಕಿರ್ಲೋಸ್ಕರ್ ಆಯಿಲ್ ಎಂಜಿನ್ಸ್ ಅಲ್ಲಿ FIS ಹೋಲ್ಡಿಂಗ್. ನಂತರ GE ವರ್ನೋವಾ T&D ಇಂಡಿಯಾ ಲಿಮಿಟೆಡ್ ಪವರ್ ಸೆಕ್ಟರ್ ಅಲ್ಲಿ ಪವರ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿ 20.39% ಹೋಲ್ಡಿಂಗ್ ಇತ್ತು FIS ಮಾರ್ಚ್ ಕ್ವಾರ್ಟರ್ ಅಲ್ಲಿ. ಈಗ ನೋಡಬಹುದು 22.89% ಆಗಿದೆ. ಇಲ್ಲೂ ಕೂಡ ಮೋರ್ ದನ್ 2% ಸ್ಟೇಕ್ ಅನ್ನ ತಗೊಂಡಿದ್ದಾರೆ FIS ಜೂನ್ ಕ್ವಾರ್ಟರ್ ಅಲ್ಲಿ. ನಂತರ ಡೇಟಾ ಪ್ಯಾಟರ್ನ್ಸ್ ಇಂಡಿಯಾ ಲಿಮಿಟೆಡ್ 12.47% ಇತ್ತು, ಈಗ 12.5% ಹೋಗಿದೆ. ಅಂದ್ರೆ 0.03% ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಏನಾಗಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಮಟ್ಟಿಗೆ ಸ್ಟೇಕ್ ಅನ್ನ ಇಲ್ಲೂ ಕೂಡ ತಗೊಂಡಿದ್ದಾರೆ ಡೇಟಾ ಪ್ಯಾಟರ್ನ್ಸ್ ಅಲ್ಲೂ ಕೂಡ. ನಂತರ ಇಮ್ಕೋ ಎಲೆಕಾನ್ ನೋಡಬಹುದು ಮುಂಚೆ 3.1% ಇತ್ತು, ಅಂದ್ರೆ ಮಾರ್ಚ್ 2026 ಅಲ್ಲಿ. ಜೂನ್ 2026 ಗೆ 3.25% ಹೋಗಿದೆ, ಅಂದ್ರೆ 0.15% ಸ್ಟೇಕ್ ಅನ್ನ FIS ಜೂನ್ ಕ್ವಾರ್ಟರ್ ಅಲ್ಲಿ ತಗೊಂಡಿದ್ದಾರೆ ಇಮ್ಕೋ ಎಲೆಕಾನ್ ಅಲ್ಲಿ. ನಂತರ ಪೈನ್ ಲ್ಯಾಬ್ಸ್ ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿರುವಂತಹ ಕಂಪನಿ ನೋಡಬಹುದು 4.8 ಇದ್ದದ್ದು 9.49 ಆಗಿದೆ ಈಗ, ಅಂದ್ರೆ ಆಲ್ಮೋಸ್ಟ್ 4.5% ಗಿಂತ ಜಾಸ್ತಿ ಸ್ಟೇಕ್ ಅನ್ನ FIS ಜೂನ್ ಕ್ವಾರ್ಟರ್ ಅಲ್ಲಿ ಪೈನ್ ಲ್ಯಾಬ್ಸ್ ಅಲ್ಲಿ ತಗೊಂಡಿದ್ದಾರೆ. ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಇವನ್ DIS ಕೂಡ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಿ ತಗೊಂಡಿದ್ದಾರೆ. ಶಾರದಾ ಎನರ್ಜಿ ಅಂಡ್ ಮಿನರಲ್ಸ್ ಇಲ್ಲಿ 3.5 ಇಂದ 3.51 ಹೋಗಿದೆ, ಜಸ್ಟ್ 0.01% ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಷ್ಟೇ, ದೊಡ್ಡ ಮಟ್ಟದ ಬದಲಾವಣೆ ಅಲ್ಲ. ಬಟ್ ಸ್ಟಿಲ್ ಈ ಸೆಲ್ಲಿಂಗ್ ಪ್ರೆಷರ್ ಅಲ್ಲೂ ಕೂಡ ಒಂದಷ್ಟು ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಈ ಕಂಪನಿಯಲ್ಲಿ. ನಂತರ JTL ಇಂಡಸ್ಟ್ರೀಸ್ ಇಲ್ಲಿ ನೋಡಬಹುದು 3.4% ಇತ್ತು ಮಾರ್ಚ್ 2026 ಅಲ್ಲಿ, ಅದು 4.84 ಆಗಿದೆ ಜೂನ್ 2026 ಗೆ, ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ 1.5% ಸ್ಟೇಕ್ ಅನ್ನ FIS ಇಲ್ಲಿ ತಗೊಂಡಿದ್ದಾರೆ JTL ಇಂಡಸ್ಟ್ರೀಸ್ ಅಲ್ಲಿ. ಈ ಎಲ್ಲಾ ಕಂಪನಿಗಳಲ್ಲಿ ಎಷ್ಟು ಪ್ರಮಾಣದ ಹೋಲ್ಡಿಂಗ್ಸ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಬಟ್ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ ಇವ್ರು ತಗೊಂಡ್ರು ಅಂತ ನಾವು ಕಣ್ಮುಚ್ಕೊಂಡು ತಗೊಳಕ್ ಆಗೋದಿಲ್ಲ. ವಿ ಹ್ಯಾವ್ ಟು ಡೂ ಅವರ್ ಹೋಮ್ ವರ್ಕ್ಸ್. ನಾವು ಸ್ಟಡಿ ಮಾಡಬೇಕು, ನಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನಾವು ನಿರ್ಧಾರ ಮಾಡ್ಬೇಕು ಹೊರತು ಇವ್ರು ತಗೊಂಡಿದ್ದಾರೆ ಅಂತ ಅಲ್ಲ. ಯಾಕಂದ್ರೆ ಇವರು ತಗೊಳ್ತಿರ್ತಾರೆ, ಸೆಲ್ ಮಾಡ್ತಿರ್ತಾರೆ, ಅದು ಕಾಮನ್ ಆಗಿ ನಡೀತಾ ಇರುತ್ತೆ. ಯಾಕಂದ್ರೆ ನೀವು FIS ಹೋಲ್ಡಿಂಗ್ ಅನ್ನ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಅನ್ನ ಚೆಕ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಜೂನ್ 2026 ಅಲ್ಲಿ 3,89,148 ಕೋಟಿ ಸೇಲ್ಸ್ ಮಾಡಿದ್ದಾರೆ. ಬೈ ಮಾಡಿರೋದು 3,40,120 ಕೋಟಿ. ಹಾಗಾಗಿ 49,000 ಕೋಟಿ ನೆಟ್ ಸೇಲ್ಸ್ ಆಗಿದೆ. ಎಷ್ಟು ಪ್ರಮಾಣದ ಸೆಲ್ಲಿಂಗ್ ನಡೀತಾನೆ ಇರುತ್ತೆ, ಎಷ್ಟು ಬೈಯಿಂಗ್ ನಡೆದಿದೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡ್ತಾ ಇರ್ತಾರೆ ಅಕಾರ್ಡಿಂಗ್ ಟು ವ್ಯಾಲ್ಯೂಯೇಷನ್, ಕರೆಂಟ್ ಮಾರ್ಕೆಟ್ ಸಿನಾರಿಯೋಸ್ ಇವೆಲ್ಲದರ ಮೇಲೆ. ಹಾಗಾಗಿ ಬಟ್ ನಮ್ಗೆ ಇಲ್ಲಿ ಕೆಲವು ಹಿಂಟ್ಗಳಿರುತ್ತೆ, ಯಾವ ಕಂಪನಿಗಳನ್ನ ನಾವು ಸ್ಟಡಿ ಮಾಡೋದಕ್ಕೆ ಯೋಗ್ಯ. ಈ ಭಾರಿ ಸೆಲ್ಲಿಂಗ್ ನ ನಡುವೆ ಕೂಡ ಅವರು ತಗೊಂಡಿದ್ದಾರೆ ಅಂದ್ರೆ ಏನನ್ನ ನೋಡಿ ತಗೊಂಡ್ರು, ಈ ತರ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು. ಯಾಕೆ ತಗೊಂಡಿರ್ಬೇಕು ಈ ಶೇರನ್ನ, ನಿಮ್ಗೆ ಯಾಕೆ ಅನ್ನೋ ಪ್ರಶ್ನೆ ಮಾಡುವಂತ ಮನಸ್ಥಿತಿ ಇತ್ತು, ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತ ವ್ಯವಧಾನ ಇತ್ತು ಅಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ನೀವು ಸಕ್ಸಸ್ ಆಗಬಹುದು. ಜಸ್ಟ್ ಇನ್ನೊಬ್ಬರನ್ನ ಕಣ್ಮುಚ್ಕೊಂಡು ಫಾಲೋ ಮಾಡೋದ್ರಿಂದ ಖಂಡಿತ ಸಕ್ಸಸ್ ಆದ್ರೂ ಅದು ಶಾರ್ಟ್ ಟರ್ಮ್ ಸಕ್ಸಸ್ ಅಷ್ಟೇ ಆಗಿರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಆ ಸಕ್ಸಸ್ ಉಳಿಯೋದಿಲ್ಲ, ಯಾಕಂದ್ರೆ ಅದಕ್ಕೆ ಬೇಸ್ ಇಲ್ಲ. ಹಾಗಾಗಿ ಬೇಸ್ ಅನ್ನ ಗಟ್ಟಿ ಮಾಡ್ಕೊಳ್ಬೇಕು. ನಾವೊಂದ್ ಮನೆ ಕಟ್ತೀವಿ ಅಂದ್ರೆ ಅದರ ಅಡಿಪಾಯ ಏನಾಗ್ತೀವಿ ಅದು ಚೆನ್ನಾಗಿರ್ಬೇಕು. ಅವಾಗ್ಲೇ ಆ ಮನೆ ದಶಕಗಳ ಕಾಲ ನಿಲ್ಲೋದಿಕ್ಕೆ ಸಾಧ್ಯ.
ಬೇಸೇ ಸರಿ ಇಲ್ಲ ಅಂದ್ರೆ ಒಂದು ಬಾರಿ ಮಳೆಗೆ ಬಿದ್ದೋಗುತ್ತೆ ಮನೆ. ಮಾರ್ಕೆಟ್ ಅಲ್ಲೂ ಅಷ್ಟೇ, ನೀವು ಬೇಸ್ ಗಟ್ಟಿ ಇದ್ರೆ ಮಾರ್ಕೆಟ್ ಕ್ರಾಶ್ ಬಂದ್ರು ನೀವು ಎದುರ್ಕೊಳ್ಳೋದಿಲ್ಲ, ಪಾನಿಕ್ ಆಗಿ ಎಲ್ಲವನ್ನು ಮಾರಾಟ ಮಾಡೋದಿಲ್ಲ. ಬೇಸ್ ಗಟ್ಟಿ ಇರ್ಬೇಕಂದ್ರೆ ನಾವು ವಿಷಯ ತಿಳ್ಕೊಳ್ಬೇಕು, ಯಾಕೆ ಇವುಗಳನ್ನ ತಗೊಂಡಿದ್ದಾರೆ, ಈ ಬಾರಿ ಸೆಲ್ಲಿಂಗ್ ನ ನಡುವೆ ಅಂತದ್ದೇನ್ ಕಾಣ್ತು ಅವ್ರಿಗೆ, ಈ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಆಗ ನಿಮ್ಮ ಬೇಸ್ ಸ್ಟ್ರಾಂಗ್ ಆಗಿರುತ್ತೆ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ನೀವು ಡಿಸಿಷನ್ ತಗೊಂಡ್ರೆ ಅದು ಶಾರ್ಟ್ ಟರ್ಮ್ ಅಲ್ಲಿ ಸಕ್ಸಸ್ ಕೊಡ್ಬೋದು, ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಕೊಡೋದಿಲ್ಲ. ಸೊ ಅಡಿಪಾಯ ಭದ್ರವಾಗಿರ್ಲಿ, ಅದರ ಮೇಲೆ ನೀವು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಸಸ್ಟೈನ್ ಆಗುತ್ತೆ. ಸೊ ಫೋಕಸ್ ಆನ್ ದಟ್. ಹಾಗೆ ವೆಲ್ತ್ ಅವರಿಯ ಚಾನಲ್ ನ ವಿಡಿಯೋನು ಕೂಡ ನೋಡಿ. ಇನ್ವೆಸ್ಟರ್ಸ್ ಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ವಿಷಯವನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೂ ಕೂಡ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ನ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.